ಕನಕಪುರ ಇಡೀ ಇಂಡಿಯಾನಲ್ಲೇ ಯಾಕೆ ಅಂತಂದ್ರೆ ಕನಕಪುರದ ಜನ ಯಾವತ್ತೂ ಕೂಡ ಹೋರಾಟಗಾರರು. ರೈತರು ಕೂಡ ಹೋರಾಟಗಾರರು. ಯಾಕೆ ಅಂತಂದ್ರೆ ಇವತ್ತು ಆಧುನಿಕತೆ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೈತರಿಗೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ಶ್ರೀಮಂತರಾಗಬೇಕು ಅಂತ ಆಸೆ ಇರುತ್ತೆ. ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗೋ ಉದ್ಯಮದಲ್ಲಿ ಅವರಿಗೆ ಶ್ರೀಮಂತರಾಗೋಕ್ಕೂ ಅವಕಾಶ ಇದೆ, ಹೆಸರು ಮಾಡೋಕ್ಕೂ ಅವಕಾಶ ಇದೆ. ಸಮಾಜಕ್ಕೆ ಆರೋಗ್ಯಕರವಾದಂತ ಈ ನಾಗರಿಕರನ್ನ ಕೊಡುವಂತದ್ದು ಯಾವ ಮಕ್ಕಳಿಗೆ ಆರೋಗ್ಯಕರವಾದ ಹಸು ಬೇಕು ಅಂದ್ರೆ ನಮ್ಮ ದೇಶದ ತಳಿ. ನೀವು ಕೇಳ್ಬೋದು ತಾರ್ಪಾಕರ್ ನಮ್ಮ ದೇಶದ್ದು, ಮತ್ತೆ ಹಳ್ಳಿಕಾರ್ ನಮ್ಮದು, ಮಲ್ನಾಡಿಗಿಡ್ಡ, ಕಿಲ್ಲರಿ, ಗೀರು ಇವೆಲ್ಲ ನಮ್ಮ ದೇಶದ ತಳಿ ಹಾಲು ಕುಡಿಯೋದ್ರಿಂದ ಆರೋಗ್ಯನೂ ಬರುತ್ತೆ, ರೈತರು ಶ್ರೀಮಂತರಾಗ್ತಾರೆ. ರೈತರು ಶ್ರೀಮಂತರಾಗ್ಬೇಕಾದ್ರೆ ಸ್ವಲ್ಪ ಕಷ್ಟಪಡ್ಬೇಕು. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರಲ್ಲ, ಏನಂತಾರೆ ಅವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂದ್ರೆ ಮಾಡೋ ಕೈಲಾಸ. ಅದಕ್ಕೆ ಯಾವ್ದೇ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಬೇಕಾಗಿರೋ ಡೆಡಿಕೇಶನ್ ಮಾತ್ರ. ರೈತರಲ್ಲಿ ಡೆಡಿಕೇಶನ್ ಇದೆ, ಆಸೆ ಇದೆ, ಬಟ್ ಸಮಾಜ ಸ್ವಲ್ಪ ಅವ್ರನ್ನ ಸಪೋರ್ಟ್ ಮಾಡ್ಬೇಕು. ಪ್ಯಾಕೆಟ್ ಹಾಲು ಇಷ್ಟು ಕಡಿಮೆ ಸಿಗುತ್ತೆ, ಹಸು ಹಾಲು ಯಾಕೆ ಇಷ್ಟು ಜಾಸ್ತಿ ಸಿಗುತ್ತೆ ಅಂತ ಅಲ್ಲಿ ತರ್ಕ ಮಾಡಬಾರ್ದು. ಲಾಜಿಕ್ ರೈತರು ತಾನೇ ಎಲ್ಲೋ ಕಣ್ಣು ಕಾಣ್ದಿರೋ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೊಡೋದು ತಪ್ಪಲ್ಲ. ಆದ್ರೆ ರೈತರು ಕೊಟ್ರೆ ನಿಜವಾದ ಗೋಸೇವೆ ಆಗುತ್ತೆ, ಗೋಶಾಲೆಗೆ ಅನುಕೂಲ ಆಗುತ್ತೆ. ಸೊ ರೈತರು ಏನಾದ್ರೂ ಆರೋಗ್ಯವಾಗಿ ಸಮಾಜ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಅಲ್ವಾ ಜೈ ಜವಾನ್ ಜೈ ಕಿಸಾನ್ ಅನ್ನೋದು. ಈಗ ರೈತರು ಕಷ್ಟಪಟ್ಟು ಗೋ ನೋಡ್ಕೊಳ್ಳೋಂಗೆ ಬೇರೆ ಯಾರು ನೋಡ್ಕೊಳ್ಳಲ್ಲ. ಏನೋ ಗೋ ತಗೋಬಹುದು, ಆದ್ರೆ ನೋಡ್ಕೊಳ್ಳೋರು ರೈತರು ಮಾತ್ರ. ಎಲ್ಲಿ ರೈತರು ಆರೋಗ್ಯವಾಗಿರ್ತಾರೋ, ರೈತರು ಚೆನ್ನಾಗಿ ನಗ್ನಗ್ತಾ ಇರ್ತಾರೋ ಅಲ್ಲಿ ಸಮಾಜ ಒಳ್ಳೆ ಮಳೆ ಆಗುತ್ತೆ, ಬೆಳೆ ಆಗುತ್ತೆ. ಮತ್ತೆ ಗೋಮಾತೆಗೆ ಭಗವಂತನನ್ನ ಇಂಪ್ರೆಸ್ ಮಾಡುವಂತ ಕೆಪಾಸಿಟಿ ಕೂಡ ಇದೆ. ಯಾಕಂದ್ರೆ ಎಲ್ಲಿ ಗೋಸೇವೆ ಆಗುತ್ತೋ ಅಲ್ಲಿ ಒಳ್ಳೆ ಮಳೆ ಬೆಳೆ ಆಗುತ್ತೆ. ಅದಕ್ಕೆ ರೈತರು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರ ಹತ್ರ ಯಾವುದೇ ರೀತಿ ಚೌಕಸಿ ಮಾಡಕ್ ಹೋಗ್ಬೇಡಿ. ಅವ್ರು ಕೊಡುವಂತ ಬೆಲ್ಲ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಅಥವಾ ಹಸುವಿನ ಹಾಲು ಇರ್ಬೋದು, ಅದನ್ನ ಅವರು ಒಂದು ಒಳ್ಳೆ ಬೆಲೆ ಕೊಡ್ತಾರೆ. ಅದು ತಗೊಂಡು ಅವರನ್ನ ಶ್ರೀಮಂತರಾಗಿ ಮಾಡ್ಬೇಕು ಅಂತ. ಇದು ಯಾವುದು ಸರ್? ಇದು ಪುಂಗ್ನೂರು ಅಂತ ಕರೀತಾರೆ. ಇದು ತಾರ್ಪಾಕರ್ ಅಂತ. ನಮ್ಮ ಶ್ರೀಕೃಷ್ಣ ಗೋಶಾಲೆ ಬೇಗೂರಲ್ಲಿ ನಮ್ಮ ದೇಶದ ಸುಮಾರು 30-35 ತಳಿ, 30-35 ತಳಿಗಳಿದಾವೆ. ಯಾರು ಬೇಕಾದ್ರೂ ಹಸುವಿನ ತುಪ್ಪ, ಗಾಣ ಬೇಕಂದ್ರೆ ಗಾಣವನ್ನ ಯಾವ ರೀತಿ ಮಾಡಬೇಕು ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲೇ ಸಿಗುತ್ತೆ. ಅಂದ್ರೆ ನಿಮ್ ಗೋಶಾಲೆಯಲ್ಲಿ, ನಮ್ಮ ಗೋಶಾಲೆನಲ್ಲಿ ನಾವು ಗಾಣವನ್ನ ಮಾಡಿದೀವಿ. ಮತ್ತೆ GKVK ನಲ್ಲಿ ಹೋದಾಗ ಗಾಣದ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟು ಯಾವ ರೀತಿನಲ್ಲಿ ನಾವು ಕೊಬ್ಬರಿ ಎಣ್ಣೆ ತೆಗಿಬಹುದು. ಅದಕ್ಕೆ ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಯಾವಾಗ ವಿಶ್ರಾಂತಿಯಿಂದ ಇರ್ತಾರೋ ಯಾರು ರೈತರು, ಮತ್ತೆ ಯಾವಾಗ ಹಸುಗಿನ ತೆಗಿ ಓರಿ ಕಟ್ಬಿಟ್ರೆ ಅದು ನೀಟಾಗಿ ಅವರು. ಈಗ ಗಾಣದ ಎಣ್ಣೆಗೆ ತುಂಬಾ ಹೈ ಡಿಮ್ಯಾಂಡ್ ಇದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಏನು ತೋರಿಸ್ಕೊಟ್ಟಿದೀವಿ, ನಾವು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ವಿಡಿಯೋಸ್ ಇದೆ, ನಿಮ್ಗೆ ಕೊಡ್ತೀವಿ. ಇವಾಗ ನಿಮ್ಮ ಗೋಶಾಲೆಗೆ ಬಂದಾಗ ಈಗ ಯಾರ ಅನ್ಬಹುದು, ಈಗ ಅಕಸ್ಮಾತ್ ಈಗ ರೈತರು ಬರಬೇಕು, ನೀವು ಅಲ್ಲಿಗೆ ಬಂದಾಗ ಎಲ್ಲ ಅನುಕೂಲ ಇದೆಯಾ? ಇದೆ. ಇವಾಗ ಏನು ಅಂದ್ರೆ ಅವ್ರು ಫಸ್ಟ್ ಕೂತ್ಕೊಳ್ಳೋಕೆ ಒಂದು ಜಾಗ ಬೇಕಿತ್ತು. ನಮ್ಮ ಗೋಶಾಲೆಯಲ್ಲಿ ಕೂತ್ಕೊಳ್ಳೋಕೆ, ಮತ್ತೆ ಅವ್ರಿಗೆ ಕೈಕಾಲು ತೊಳ್ಕೊಳ್ಳೋಕೆ ಜಾಗ ಅಷ್ಟೇ ಅಲ್ಲ, ಗೋವುಗಳನ್ನ ಸ್ಟಡಿ ಮಾಡೋದಕ್ಕೆ ನಮಗೊಂದು ಸುವರ್ಣಾವಕಾಶ. ಏನಂತಂದ್ರೆ ಕರ್ನಾಟಕ ರಾಜ್ಯ ಪಶು ವಿಶ್ವವಿದ್ಯಾಲಯದವರು ಕೂಡ ನಮ್ಮ ಜೊತೆಗೆ MOU ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ವಿದ್ಯಾರ್ಥಿಗಳು ಬರ್ತಾರೆ, ತುಂಬಾ ಊರುಗಳಿಂದ ರೈತರು ಕೂಡ. ಕೆಲವರು ನಮ್ಮ ಗೋಶಾಲೆಗೆ ಬರ್ತಾರೆ, ಫೋನಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಅವ್ರಿಗೆ ಗೋವು ಬೇಕು ಅಂದ್ರೆ ಗೋವುಗಳ ತಳಿಯನ್ನ ಕಳಿಸ್ಕೊಡ್ತೀವಿ. ಜೊತೆಗೆ ಮೇವು ಬಗ್ಗೆ ಮತ್ತೆ ಹಾಲಿನ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ಅವ್ರು ನಮ್ಗೆ ಫೋನ್ ಮಾಡಿ ಕೇಳಬಹುದು. ಇವಾಗ ರೈತರಿಗೆ ಈಗ ಈ ಗೋಮಾತೆ ಬೇಕು ಅಂದಾಗ ನೀವು ಅದನ್ನ ಕರುನೇ ಆಗ್ಲಿ ಹಸುನೇ ಆಗ್ಲಿ ವ್ಯವಸ್ಥೆ ಮಾಡ್ಕೊಡ್ತೀರಿ. ಬಡ್ಜೆಟ್ ಪ್ಲಾನ್ ಈ ತಳಿನ ಈಗ ಉದಾಹರಣೆಗೆ ಕೆಲವರಿಗೆ ಹೆಚ್ಚು ಹಾಲು ಬೇಕು ಅಂತಿರುತ್ತೆ, ಇನ್ ಕೆಲವರಿಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಗಾದ್ರೆ ಸಾಕು ಅನ್ನೋ ಒಂದು ದೃಷ್ಟಿಯಿಂದ, ಅಂದ್ರೆ ಅವರ ಬಡ್ಜೆಟ್ಗೆ, ಅವರ ಪರ್ಪಸ್ಗೆ, ಅವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಗೋವಿಗೆ ಸಂಬಂಧಪಟ್ಟಂಗೆ ನಾವು ಇದು ಕೂಡ ಅಷ್ಟೇ ಮಕ್ಕಳ ತರನೇ. ಯಾವಾಗ ನಾವು ಯಾಕಷ್ಟು ಕೋಪ ಮಾಡ್ಕೊಂಡಿದೆ ಅಂದ್ರೆ ಇವಾಗ ಅಷ್ಟೇ ಅದು ಮರಿ ಹಾಕಿದೆ. ಯಾವಾಗ ಗೋವು ಮರಿ ಹಾಕುತ್ತೋ ಅದರ ಮರಿಯ ಒಂದು ಸಂರಕ್ಷಣೆ ದೃಷ್ಟಿಯಿಂದ ಅದು ಕೋಪ ಮಾಡ್ಕೊಳ್ಳುತ್ತೆ. ಅದು ಆಕ್ಚುಲಿ ಕೋಪ ಅಲ್ಲ, ಅದು ಅದಕ್ಕೆ ಇರುವಂತ ಪ್ರೀತಿ. ಸೊ ನಾವು ಗೋವುಗಳ ಬಗ್ಗೆ ಇರೋದ್ರಿಂದ ಮಕ್ಕಳಿಗೂ ಒಂದು ಅಡ್ವಾಂಟೇಜ್ ಇರುತ್ತೆ. ಎಲ್ಲರೂ ಹೇಳ್ತಾರೆ ಮೊಬೈಲ್ ಅಡಿಕ್ಷನ್ ಅಂತ. ಇದು ಯಾವ ತಳಿ? ಇದು ನೋಡಿ, ಇದು ಯಾವ ತಳಿ ಸರ್? ಇದು ಹಳ್ಳಿಕಾರ. ಇದು ಹಳ್ಳಿಕಾರ, ಅದು ಗೀರು. ಅಂದ್ರೆ ಮಕ್ಕಳು ಯಾವಾಗ್ಲೂ ಮೊಬೈಲ್ ಅಲ್ಲೇ ಇರ್ತಾರೆ ಅಂತಾರಲ್ಲ. ಈಗ ರೈತರು ಅಡ್ವಾಂಟೇಜ್ ಏನು ಅಂತಂದ್ರೆ ಸಿಟಿ ಮಕ್ಕಳ ತರ ಅವ್ರು ಯಾವಾಗ್ಲೂ ಮೊಬೈಲ್ ಅಲ್ಲಿ ಇರ್ಬೇಕು ಅಂತಿಲ್ಲ. ಒಂದು ಹಸುನ ಕೊಟ್ಬಿಟ್ರೆ ನೀಟಾಗಿ ಮೇಯಿಸ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತೆ ಇನ್ನೊಂದು, ಹುಲಿಗೆ ಹೇಗೆ ಬೇಟೆ ಹೇಳ್ಕೊಡೋ ಅವಶ್ಯಕತೆ ಇಲ್ವೋ, ರೈತರ ಮಕ್ಕಳು ಉದಾಹರಣೆಗೆ ಇಲ್ಲಿ ತುಂಬಾ ಜನ ರೈತರ ಮಕ್ಕಳೆಲ್ಲ ಬಂದಿದ್ದಾರೆ, ಶಾಲೆಯಲ್ಲಿ ಓದ್ತಿದ್ದಾರೆ ನೋಡಿ. ಇವ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ ನಾನು ಒಬ್ಬ ರೈತನ ಮಗ ಅಂತ. ಯಾಕೆ ಅಂತಂದ್ರೆ ಒಬ್ಬ ರೈತರ ಮಕ್ಕಳಿಗೆ ಹಸುನ ಹೆಂಗ್ ನೋಡ್ಕೋಬೇಕು, ಹೆಂಗ್ ಹುಲ್ಲು ಹಾಕ್ಬೇಕು, ಹೆಂಗ್ ಮೇಯಿಸ್ಬೇಕು ಅಂತ ಹೇಳ್ಕೊಡೋಂಗಿಲ್ಲ.
ಹುಲಿಗೆ ಯಾವ ರೀತಿ ಬೇಟೆ ಹೇಳ್ಕೊಡೋಂಗಿಲ್ವೋ ರೈತರ ಮಕ್ಕಳಿಗೆ ಹೇಳ್ಕೊಡುವಂಗಿಲ್ಲ, ಹಸ ಸಾಕೋದಾಗ್ಲಿ ನೋಡ್ಕೊಳಂಗಿಲ್ಲ. ಮತ್ತೆ ಇನ್ನೊಂದು ಇವತ್ತು ಓದಿದೀವಿ, ಹೇಳಿ ಒಂಚೂರು. ಇದು ಗೀರ್ ಹಸ, ಇದು ಗುಜರಾತ್ ಹೆಚ್ಚು ಕೊಡುತ್ತೆ. ಮತ್ತೆ ಅದನ್ನ ನೋಡಕ್ಕೆ ಒಂಥರ ಖುಷಿ, ಅದ್ರ ಹಾಲು ಕೂಡ ತುಂಬಾ ಪೌಷ್ಟಿಕಾಂಶತೆಯಿಂದ ಇರುವಂತದ್ದು. ಇವತ್ತಿನ ಮಕ್ಕಳಿಗೆ ಬೇಕಾಗಿರುವಂತ ರೋಗ ನಿರೋಧಕ ಶಕ್ತಿ ಇರ್ಬೋದು, ನೆನಪಿನ ಶಕ್ತಿ ಇರ್ಬೋದು, ಜೊತೆಗೆ ಅವರು ಏನು ಅವರ ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಆತ್ಮವಿಶ್ವಾಸ ಬರಬೇಕು. ನೀವು ನೋಡಿರ್ಬೇಕು ಒಂದಷ್ಟು ವಿಡಿಯೋಗಳು. ಹೇಳಿ 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 ಗೊತ್ತು ಗೊತ್ತು. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವ್ರ ಮನೆಯಲ್ಲೂ ಕೂಡ ಸಾಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ತುಂಬಾ ಜನ ಐಶ್ವರ್ಯವಂತರಿದ್ದಾರೆ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡೋ ಬದಲು ಒಂದಷ್ಟು ಗೋವುಗಳನ್ನ ಸಾಕಿ ನಮ್ಮ ರೈತರನ್ನು ಕೂಡ ಶ್ರೀಮಂತರು ಮಾಡಬಹುದು. ರೈತರನ್ನ ಶ್ರೀಮಂತರಾದ್ರೆ ಅವರು ಕೂಡ ಸಂತೋಷವಾಗಿರ್ತಾರೆ. ಎಲ್ಲಾ ವರ್ಗದ ಜನರು ಚೆನ್ನಾಗಿ ತಳಿ ಬಗ್ಗೆ ಹೇಳಿ. ತಳಿ ಬಗ್ಗೆ ಅಂದ್ರೆ ಇದು ಪುಂಗ್ನೂರು ಮತ್ತೆ ಮಲ್ನಾಡ್ ಗಿಡ್ಡ ಅಂತಿದಾವೆ. ಇದು ಬರೋದೇ ಹೈಟ್ ಇಷ್ಟು. ಇದು ಮಲ್ನಾಡ್ ಗಿಡ್ಡನ ಪುಂಗ್ನೂರ? ಪುಂಗ್ನೂರು ಮತ್ತೆ ಅದು ಸ್ವಾಮಿ, ಇದು ಮಲ್ನಾಡ್ ಗಿಡ್ಡನ ಪುಂಗ್ನೂರ? ಏನು ಅಂತಂದ್ರೆ ನಾವು ನೋಡಿ, ಈ ಕಡೆ ನೋಡಿ, ಕಟ್ ಮಾಡಿ ಹೇಳ್ತೀನಿ. ನಾವು ಗೋಶಾಲೆಗೆ ಬಂದ್ರೆ ಗೋಪೂಜೆ ಮಾಡಕ್ಕೆ ಅನಿಮಲ್ ಸೈಕಲ್ ಸಿಲೆಬಸ್ ಅದ್ರ ಬಗ್ಗೆ ಹೇಳ್ಬಿಟ್ಟು ನಡೀರಿ. ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅದು ಯಾವುದು ಅಂತ. ಬ್ರೀಡು ಹಳ್ಳಿಕಾರ್ ತರ ಇದೆ. ಹಳ್ಳಿಕಾರಲ್ಲ ಅದು, ನಮಗೆ ಗೊತ್ತಿರೋದು ಲಿಮಿಟೆಡ್. ಸೊ ಹಂಗಾಗಿ ಲಿಮಿಟೆಡ್ ನಾಲೆಡ್ಜ್ ಎಷ್ಟಿದೆ ಅಷ್ಟು ಕೊಡ್ತೀವಿ.